ಕೋಗಿಲು ಡೆಮೊಲಿಷನ್ ಸಮರ್ಥನೆ ಮಾಡಿರುವಂತಹ ಸರ್ಕಾರ ಈಗ ಕೊನೆಗೂ ಮಣಿದಿದೆ. ಸಂತ್ರಸ್ತರಿಗೆ ಸಮರ್ಪಕವಾಗಿ ಸಕ್ರಿಯವಾಗಿ ವಸತಿಯನ್ನು ಸಮುಚ್ಚಾಲಯಗಳನ್ನು ಕೊಡುವುದಕ್ಕೆ ಸಜ್ಜಾಗಿದ್ದು 182 ನೆರೆಯ ನಿವಾಸಿಗಳಲ್ಲಿ ಈಗ ಸದ್ಯ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಬಳಿ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡಿ 12 ದಿನಗಳು ಈಗಾಗಲೇ ಕಳೆದು ಹೋಯಿತು. ಆದರೂ ಶೆಡ್ಗಳ ತೆರವು ವಿಚಾರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವಾಗ್ದಾಳಿ ಮಾತ್ರ ನಿಲ್ಲುವ ಲಕ್ಷಣಗಳು ಈಗ ಕಾಣಿಸ್ತಾ ಇಲ್ಲ. ಸರ್ಕಾರದ ಜಾಗದಲ್ಲಿ ಕಲ್ಲು ಕ್ವಾರಿ ನಡೆಸ್ತಾ ಇದ್ರು. ಅಲ್ಲೇ ಕಲ್ಲು ಕ್ವಾರಿ ಜಾಗಕ್ಕೆ ಮಣ್ಣು ತುಂಬಿಸಿ ನೆಲವನ್ನು ಸಮವನ್ನಾಗಿ ಮಾಡಿ 167 ಕುಟುಂಬಗಳು ಮನೆಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ರು. ಎಲ್ಲವೂ ಧ್ವಂಸವಾಗಿದ್ದು ಅದು ಭಾರಿ ದೊಡ್ಡ ಸದ್ದು ಮಾಡ್ತಿದೆ. ಹೀಗಾಗಿ ನಿರಾಶ್ರಿತರಿಗೆ ಆಸರೆಗೆ ಸರ್ಕಾರಕ್ಕೆ ಮುಂದಾಗಿರುವಂತಹ ಸರ್ವೆ ಕಾರ್ಯ ಮಾಡಲಾಗಿದೆ. ಈಗಾಗಲೇ 167 ಮನೆಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದು, ದಾಖಲೆಗಳು ಪಕ್ಕಾ ಇರೋರಿಗೆ ಮಾತ್ರ ಸಿಎಂ ಮನೆಯನ್ನು ಘೋಷಣೆ ಮಾಡಿರುವ ವಿಚಾರ ಕೇಳಿಬರ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಮತ್ತು ಒಂಟಿ ಮನೆ ಯೋಜನೆ ಫಲಾನುಭವಿಗಳಿಗೆ ಆಗಲು ಇದರ ಸಾಧ್ಯತೆ ಇದೆ. 167 ಮನೆಗಳ ಬಹುತೇಕ ದಾಖಲೆ ಕಲೆ ಹಾಕಲಾಗಿದೆ. ತೆರವಾದಂತಹ ಜಾಗದಲ್ಲಿ ಟಾರ್ಪಲ್ ಕಟ್ಟಿರುವಂತಹ ಜನರ ಬಳಿ ದಾಖಲೆಗಳನ್ನು ಪರಿಶೀಲನೆಯನ್ನ ಈಗ ಮಾಡ್ತಾ ಇದ್ದಾರೆ. ಕೋಗಿಲು ನಿರಾಶ್ರಿತರ ಕೂಗು ಆಲಿಸಿದ ಸರ್ಕಾರ. 188 ನೆರೆಯ ನಿವಾಸಿಗಳಲ್ಲಿ ಶುರುವಾಯಿತು ಆತಂಕ. ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜಕೀಯ ಒತ್ತಡದ ಪರಿಣಾಮ ಒತ್ತುವರಿ ಮಾಡುವವರಿಗೆ ಫ್ಲಾಟ್ ಭಾಗ್ಯ ನೀಡುವ ವಿಷಯಕ್ಕೆ ಪರ ವಿರೋಧ ಈಗ ಶುರುವಾಗಿದೆ. ಇದನ್ನು ಇದ್ದ ಸೂರನ್ನು ಕಳೆದುಕೊಂಡು ಸಂತ್ರಸ್ತರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಡೆಮಾಲ್ಯೂಷನ್ ಆದಂತಹ ಅರ್ಹರಿಗೆ ಮಾತ್ರ ಫ್ಲ್ಯಾಟ್ ಭಾಗ್ಯ ದೊರಕಲಿದೆ. ಆದರೆ ಹೊರ ರಾಜ್ಯದವರಿಗೆ ಫ್ಲ್ಯಾಟ್ ಭಾಗ್ಯ ಇರೋದಿಲ್ಲ. 10 ವರ್ಷಗಳಿಂದ ಕೋಗಿಲಲ್ಲಿ ವಾಸವಿದ್ದವರಿಗೆ ಮಾತ್ರ ಈ ಫ್ಲ್ಯಾಟ್ ಭಾಗ್ಯ ಸಿಗಲಿದೆ. ಅದರ ಜೊತೆಗೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಕರೆಂಟ್ ಬಿಲ್, ರೇಷನ್ ಕಾರ್ಡ್ ಸೇರಿದಂತೆ ಅನೇಕ ಸರ್ಕಾರಿ ದಾಖಲೆಗಳು ಪಕ್ಕಾ ಇರಬೇಕು. ಅನಧಿಕೃತವಾಗಿ ನೆಲೆಸಿದವರಿಗೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ಕೋಗಿಲು ಬಡಾವಣೆಯ ನೆರೆಯಲ್ಲಿ ವಾಸ ಮಾಡುವಂತಹ ನಿವಾಸಿಗಳಿಗೆ ಇದೀಗ ದೊಡ್ಡ ಆತಂಕವೊಂದು ಶುರುವಾಗಿದೆ. ವೋಟರ್ ಐಡಿ, ಕರೆಂಟ್ ಬಿಲ್ ಕಟ್ಟಿದ್ರೂ ಭೀತಿ ತಪ್ತಾ ಇಲ್ಲ. ನಮ್ಮ ರೆಬಲ್ ಟಿವಿಯ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ನಮ್ಮ ಜಾಗ, ಮನೆ ಉಳಿಸಿಕೊಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ನಾವು 25 ವರ್ಷದಿಂದ ನಾವಿದ್ದೀವಿ. ಹೊಸ್ದಾಗಿ ಬಂದಿರೋರನ್ನು 25 ವರ್ಷದಿಂದ ಇರೋರಿಗೆ ಇಬ್ಬರಿಗೂ ಒಂದೇ ಮಾಡಿ ನಮ್ಮ ಮನೆಗಳೆಲ್ಲ ಖಾಲಿ ಮಾಡಿಸಿದಿರಲ್ಲ. ಪಾತ್ರೆ ಸಮೇತ ಇಡ್ತಾನೋ ನಮ್ಗೇನು ಕೊಡ್ದಂಗೆ ಮನೆಗಳಿಂದ ಆಚೆಗೆ ಜನಗಳನ್ನೇ ಆಚೆಗೆ ಹಾಕ್ಬಿಟ್ಟು ನಮ್ಮನ್ನು ಆಚೆಗೆ ಹಾಕಿದ್ರೆ ಬೆಳಗ್ಗೆನಿಂದ ರಾತ್ರಿನಿಂದ ಕೂಳು ನೀರಿಲ್ದಂಗೆ ಮಕ್ಕಳನ್ನ ಹಾಕೊಂಡು ನಾವು ಬೀದಿಯಲ್ಲಿದ್ದೀವಲ್ಲ ಸರ್. ಹಕ್ಕುಪತ್ರ ಐತಲ್ಲ, ತಾತ್ಕಾಲ ಹಕ್ಕುಪತ್ರ ಅಂತ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದು. ನಮ್ದೇನೋ ಅದೇ ಒರಿಜಿನಲ್ ಅಂದ್ಕೊಂಡಿದ್ವಿ. ಕರೆಂಟ್ ಕೊಟ್ಟಿದ್ರು, ಎಲ್ಲ ರೆಡಿ ಮಾಡಿದ್ರಲ್ಲ, ಅದರಿಂದ ಅವ್ರೇನು ಮಾತಾಡಿಲ್ಲ ಅಂದ್ಕೊಂಡಿದ್ವಿ. ಆಮೇಲೆ ನೋಟಿಸ್ ಕಳಿಸಿರೋದು ನಮ್ಗೊಬ್ರಿಗೂ ಗೊತ್ತಿಲ್ಲ ಸರ್. ನಾವೆಲ್ಲ ವ್ಯಾಪಾರಕ್ಕೆ ಅದು ಇದು ದುಡ್ಕೊಂಬಕ್ಕೆ ಹೋಗೋರು. ನಮ್ಗೆ ಯಾರನ್ನ ಹೇಳಿದರೆ 2 ದಿವಸ ಟೈಮ್ ಕೊಟ್ಟಿದ್ರೆ ಏನೋ ಅನ್ಬೋದು. ಒಟ್ಟಲ್ಲಿ ಕೋಗಿಲು ಬಡಾವಣೆ ಫೈಟ್ ಜೋರಾಗಿ ನಡೀತಾ ಇದೆ. ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.